ಸ್ಟಾರ್ಟ್ ಆಗ್ತಾಯಿಲ್ಲ. ಸ್ಟಾರ್ಟ್ ಆದ್ರೂ ಬುಡ್ರ ಅಂದ್ಬಿಟ್ಟು ಆಫ್ ಆಗ್ತಾಯಿದೆ. ಏನೋ ಫ್ಯೂಲ್ ಪಂಪ್ ಆಗ್ತಾಯಿಲ್ವಂತೆ. ಸೊ ಏನು ಅಂತ ನೋಡ್ತಾ ಇದ್ದಾರೆ. ಹಾಂ ಅಲ್ಲ, ಅವ್ರು ಬರ್ದಿರೋದು ಹೇಳ್ತಿರೋದು ನಾನು. ಗಿರಿಬಾಯ್ ಬಯಾಲಜಿ ಟೀಚರಾ? ಹೋಯ್ತು, ಅಲ್ಲಿ ಹೋಗ್ಬೇಡಿ, ಬನ್ನಿ ನೀವು, ಇಂಪಾರ್ಟೆಂಟ್ ನನಗೆ. ಬೀಜ ಶಾಸ್ತ್ರ ನೋಡಿ ಸಿಟಿ ಮೂನ್ ಮೇಲೆ ಯಾವ ಥರ ಕಾಣುತ್ತೆ ಪ್ಯಾಚ್ ಪ್ಯಾಚ್ ಅಂತ. ಸೊ ಸೇಮ್ ಅದೇ ಥರ ಇದು, ಸೇಮ್ ಅದೇ ಥರ ಕಾಣುತ್ತೆ ಈ ಲ್ಯಾಂಡು. ಕಲ್ಕಿ ಅವರು ಒಳ್ಳೆ ಸ್ಟೋರಿ ಹೇಳಿದ್ದಾರೆ ಕಾರ್ಗಿಲ್ದು. ಸೊ ನಾವು ಹೋಗ್ತಿರೋ ಪ್ಲೇಸು ಕಾರ್ಗಿಲ್ಲು. ಸೊ ಅಲ್ಲಿಗೆ ಹೋದ್ಮೇಲೆ ಯಾವ ಥರ ಏನಿದೆ ಅಂತ ನೋಡ್ತೀರಾ. ಲೆಟ್ಸ್ ಗೋ. ಫೈನಲ್ ಡೆಸ್ಟಿನೇಷನ್ ಕಾರ್ಗಿಲ್, ನೆಕ್ಸ್ಟ್ ಕಾಶ್ಮೀರ್. ಲೆಟ್ಸ್ ಗೋ, ಲೆಟ್ಸ್ ಗೋ. ಕ್ಲಿಯರ್ ಕ್ಲಿಯರ್ ಕ್ಲಿಯರ್. ಫುಲ್ಲು ಕಟ್ಟಿಂಗ್ಸು. ರೋಡ್ ಅಂತೂ ಸ್ಯಾಂಡ್ ಇದೆ, ನೋಡ್ಕೊಳ್ಳಿ, ಉಸುಕು. ಫುಲ್ ರೈಟ್ ಗೋ. ಅಲ್ಲಿ ಸನಾ ನೆಟ್ವರ್ಕ್ ಆನ್ ಇವಾಗ. ಯಾಕಂದರೆ ಎಲ್ಲ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲಿ ಗುಡ್ಡ ಅಡ್ಡ ಬಂದ್ರೂ ಸನಾ ಕಟ್ಟಾಗೋಗುತ್ತೆ, ಏನೂ ಕೇಳಲ್ಲ. ಓಹೋ, ಏನು ಕರ್ವಿಂಗ್ಸ್ ಬ್ರೋ ಇವು ನೋಡಿ, ಎಲ್ಲ ಹೋಯ್ತಿದ್ದಾರೆ. ಕ್ರೂಸ್ ಕಂಟ್ರೋಲ್ ಇದ್ದರೆ ಈ ಥರ ಆರಾಮಾಗಿ ನೀರು ಕುಡಿಬೋದು. ನೀರಡಿಕೆ ಆಗೋಗಿತ್ತು. ಲೆಟ್ಸ್ ಗೋ. ನೋಡಿ, ಇದೇ ಆರ್ಮಿ ರೆಡಾರ್ ಇದು, ನೋಡ್ಬೋದು. ಅಂದರೆ ನಮ್ಮ ಒಂದು ಏನು ಈ ಪ್ಲೇಸಲ್ಲಿ ಏನು ರೆಡಾರಲ್ಲಿ ನಮ್ಮ ಇಂಡಿಯನ್ ಪ್ಲೇನ್ಸು, ಹೆಲಿಕಾಪ್ಟರ್ಸು, ಏನೇ ಆಗಲಿ, ಡ್ರೋನ್ಸು ಏನೇ ಹಾರಿದ್ರೂ ಇದು ಡಿಟೆಕ್ಟ್ ಮಾಡುತ್ತೆ. ಇನ್ ಕೇಸ್ ಆಫ್ ಯಾವುದೋ ಬೇರೆ ಕಡೆಯಿಂದ ಯಾವುದಾದ್ರೂ ಪ್ಲೇನು ಇಲ್ಲ ಡ್ರೋನು, ಹೆಲಿಕಾಪ್ಟ್ರು ಏನೇ ಬಂದ್ರೂ ಇದು ಡಿಟೆಕ್ಟ್ ಮಾಡುತ್ತೆ. ಇದು ಡಿಟೆಕ್ಟ್ ಮಾಡಿಬಿಟ್ಟು ಎಲ್ಲಿ ಹಾರ್ತಿದೆ ಅಂದ್ಬಿಟ್ಟು ಸಿಗ್ನಲ್ ಕೊಡುತ್ತೆ. ಆ ಥರ ರೆಡಾರು ಫುಲ್ ಆರ್ಮಿದಿದು, ಫುಲ್ ಟಾಪಲ್ಲಿ ಹಾಕ್ಕೊಂಡಿದ್ದಾರೆ. ಸೂಪರ್ ಅಲ್ಲ? ಹಂಗೆ ಆರ್ಮಿ ಅಂದರೆ ಆರ್ಮಿಯನ್ನು ನಾವೇನೋ ಅಂತೀವಿ, ಬಟ್ ಇಲ್ಲ, ಆರ್ಮಿನ ನಾವಿಲ್ಲಿ ರಿಯಲಾಗಿ ನೋಡಿದರೆ ಅವ್ರು ಬೀಳೋ ಕಷ್ಟ ದಿನ ಬೇರೆಯೇ. ಅವ್ರು ಬಾರ್ಡ್ರಲ್ಲೂ ಯುದ್ಧ ಮಾಡ್ತಾರೆ. ಈ ಥರ ಬಾರ್ಡ್ರಲ್ಲಂತೂ ಅವರು ಡೇಯಿಂದ ನೈಟ್ವರೆಗೂ, ಬೆಳಗ್ಗೆಯಿಂದ ರಾತ್ರಿ ಗಂಟ ಓಡಾಡ್ತಾನೆ ಇರ್ತಾರೆ. ಪ್ರತಿಯೊಂದು ಕೆಲಸನೂ ಮಾಡ್ತಾರೆ. ರಿಯಲಿ ಗ್ರೇಟ್ ಅದು. ಹೌದಾ? ಅವಾಗ ಇದ್ದಿತ್ತ ಮ್ಯಾಗ್ನೆಟಿಕ್ ಇಲ್ಲಂತ? ಹಾಂ, ಅವ್ನು ಏರಲ್ಲ. ಏಯ್ ರೆಕಾರ್ಡಿಂಗ್.
ದಿಸ್ ವಾಯ್ ಗಿರಿ ಬೈದಿದ್ದು ಇವ್ರಿಗೆ ನೋಡಿ. ಇಲ್ಲ ಎಲ್ಲ ಪೋಲಿಯೋ ಹೋಯ್ತಾರೆ ಈ ಟೈಮಲ್ಲಿ. ಗಾಡಿ ಬಂತು ಅಂತ ಹೇಳಿದ್ರೆ ಹಿಂಗೆ ಹೇಳ್ತಾರೆ. ಅಯ್ಯೋ ಇರಿ ಕುಸ್ತೋಗೋಯ್ತಲ್ಲ ಬೈ ಇಲ್ಲಿ. ರೋಡೇ ಕುಸ್ತೋಗ್ಬಿಟ್ಟೈತೆ ಅಲ್ಲಿ. ನಾನು ಯಾವ್ದಾದ್ರು ಜೋರಾಗಿ ಮಳೆ ಬಂದರೆ ಅಷ್ಟೇ ಕಿತ್ಕೊಂಡು ಹೋಗುತ್ತೆ ರೋಡಲ್ಲಿ. ಎಲ್ಲ ಆರ್ಮಿ ಗಾಡಿಗಳು, ಎಷ್ಟು ಗಾಡಿಗಳಿದ್ದಾವೆ ಆಲ್ಮೋಸ್ಟ್. ಅಲ್ಲಿ ಎಷ್ಟೊಂದು ಕಾರಣಕ್ಕೆ ಕೆ ಗಾಡಿ ಅಪ್ಪ. ಓ ಹಾಯ್, ಕೆ ಗಾಡಿ. ಓ ಇದಕ್ಕೆ ಸೂಪರ್ ಸೂಪರ್. ಊಟ ಆಯ್ತಾ ಅದ ಕೊಡಿಸ್ತೀಯಾ ಅಂತೆ. ಅಯ್ಯೋ ಏನು ಹುಡುಗರು. ಇದ್ಯಾವುದೋ ಸಿಟಿ ಅನ್ಸುತ್ತೆ ಭಯ್ಯ. ಅವನಾ ಬೈ. ವಾ ನೋಡಿ ಎಲ್ಲ ಬಟ್ಟೆ ಎಲ್ಲ ಹೆಂಗೆ ಮಾರ್ತವ್ರೆ. ಯಾವ ಊರಿದು? ಹಾಂ ನಿಮ್ಮದು ವಾಯ್ಸ್ ಇದು ಬರ್ತಾ ಇದೆ. ಕಾಲ್ಸೆ. ಬನ್ನಿ ಬನ್ನಿ. ಏನು ಬನ್ನಿ ಬನ್ನಿ, ರೈಟ್ ಬನ್ನಿ, ರೈಟ್ ಬನ್ನಿ, ರೈಟ್ 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 ರೈಟ್. ಹಾಂ ಗೋಪುರ ಆನ್ ಆಯ್ತಲ್ಲ. ಹಾಂ ಆನ್ ಐತೆ. ನೋಡಿ ರಾಂಚಿ ಟು ಲದಾಖ್ ಅಂತೆ. ಸೈಕಲಲ್ಲಿ ಹೋಗ್ತಾವ್ರೆ. ಹೆಂಗರು ಹೆಂಗೆ ಅಪ್ಪ. ಮೇಲ್ಗಡೆ ಇರೋ ಕಲ್ಲುಗಳು ನೋಡಿ ಹೆಂಗವೆ, ಶಾರ್ಪ್ ಒಂದು ಪಳ ಅಂತಿದ್ದಾವೆ. ಗಾಡಿ ಪಾಲಿಶ್ ಹಾಕೋರೆ. ಬಂಡಾಗ ಪಾಲಿಶ್ ಹಾಕೋರೆ, ಪಳ ಅಂತಿದ್ದಾವೆ ಹೆಂಗೆ. ನೋಡಿ ವರ್ಕರ್ಸು ಎಷ್ಟು ಕೆಲಸ ಮಾಡ್ತಾರೆ ನೋಡಿ. ಇಲ್ಲಿ ಕಲ್ಲು ಬಂಡೆ ಮೇಲೆ ಕೆಳಗಡೆನೇ ಕೆಲಸ ಮಾಡ್ತಾರೆ. ಚೂರು ಜೀವಕ್ಕೆ ಭಯ ಅನ್ನೋದೇ ಇಲ್ಲ, ಆ ಥರ ಕೆಲಸ ಮಾಡ್ತಾರೆ. ಅವರೆಲ್ಲ ಮಾಡೋ ಕೆಲಸ ಎಲ್ಲ ನಮ್ಮದೇ, ನಮಗೆ ಒಂದು ಉಪಯೋಗ. ರಿಯಲಿ ಅವ್ರಿಗೆ ಸಲ್ಯೂಟ್ ಮಾಡಬೇಕು. ಕಲ್ಲುಗಳು. ಸಂಸ್ಕಾರ ರೂಟ್ ಹಿಂಗೇನಾ? ಓಕೆ ನೋಡಿ ಇಲ್ಲಿದೆ ನೋಡಿ, ಆರ್ಚು ಇದೆ. ಸಂಸ್ಕಾರ ರೂಟ್ ಇದೆ ನೋಡಿ. ವ್ಯಾಲೇಜ್ ನೋಡಿ, ವೆಲ್ಕಮ್ ಟು ಒನ್ಲಾ ವಿಲೇಜ್. ಇದೆ ಸಂಸ್ಕಾರ ರೂಟು. ಹೆವಿ ಆವರೇಬಲ್ ರೋಡು, ಸೂಪರಾಗಿರೋದಂತೆ. ಫುಲ್ ಆಫ್ ರೋಡ್ ಇರೋದಂತೆ. ಇದು ಸಿಕ್ಕಾಪಟ್ಟೆ ಕ್ರೇಜಿ ಆಫ್ ರೋಡ್ ಅಂತೆ. ಸಂಸ್ಕಾರ ನೀವು ಕೇಳಿರ್ತೀರ, ಬಟ್ ನಾವು ಸಂಸ್ಕಾರ ಮಾಡ್ತಾಯಿಲ್ಲ ಈ ಸಲ. ಯಾಕಂದರೆ ಹೆವಿ ಮಳೆ ಮತ್ತು ಕ್ಲೈಮೇಟು ಸರಿ ಇರಲಾರ್ದಕ್ಕೆ ಆಗಿಲ್ಲ ಮಾಡೋಕ್ಕೆ. ಅದು ಒಂದು ಉಳ್ಕೊಂತು. ಇರಲಿ ಬನ್ನಿ. ನಾವು ಇವಾಗ ಕಾರ್ಗಿಲ್ ಕಡೆ ಹೋಗ್ತಾ ಇದ್ದೀವಿ. ಹೋಗಿ ಕಾರ್ಗಿಲ್ ನೋಡೋಣ. ನೋಡಿ ಯಾವ ಥರ ಇದೆ ಅದು.
ಮೂನ್ ಲ್ಯಾಂಡ್ ನೋಡಿ, ಎಷ್ಟು ಸಕ್ಕತ್ತಾಗಿದೆ ಮೂನ್ ಲ್ಯಾಂಡ್. ಹೆಂಗಿದೆ ನೋಡಿ ಅದು. ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ, ಎಂಜಾಯ್ ದಿ ಬ್ಯೂಟಿ ಆಫ್ ದಿ ಮೂನ್ ಲ್ಯಾಂಡ್. ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡಿ, ಲ್ಯಾಂಡ್ ಸಕ್ಕತ್ತಾಗಿದೆ ಅಲ್ಲ. ಯಾವ ಥರ ಇವಾಗ ನಾವು ಈಗ ಇಸ್ರೋ ಇವಾಗ ನಿಮಗೆ ಸೆಟ್ಲೈಟಿಂದ ತೋರಿಸೋದೆ ಗೊತ್ತಾ, ಮೂನ್ ಮೇಲೆ ಯಾವ ಥರ ಕಾಣುತ್ತೆ ಪ್ಯಾಚ್ ಪ್ಯಾಚ್ ಅಂತ. ಸೊ ಸೇಮ್ ಅದೇ ಥರ ಇದು, ಸೇಮ್ ಅದೇ ಥರ ಕಾಣುತ್ತೆ ಈ ಲ್ಯಾಂಡು. ನೋಡ್ಬೋದು ನೋಡಿ ಯಾವ ಥರ ಇದೆ. ಏನಿದೆ ಗುರು, ಮೂನ್ ಲ್ಯಾಂಡ್ ಹೆಸರು ಇಟ್ಬಿಟ್ಟಿದ್ದಾರೆ ಮೂನ್ ಲ್ಯಾಂಡ್ ಅಂತ. ಸಕ್ಕದ ನೋಡಿ ಹೆಂಗೆ ಸೇಮ್ ಆ ಮೂನ್ ಮೇಲೆ ಇರೋ ಏನು ಇಮೇಜ್ ಕಾಣುತ್ತೆ ಮೇಲಿಂದ, ಸೇಮ್ ಅದೇ ನಿಮಗೆ ನೋಡಿ ಕಾಣೋದು, ಸೇಮ್ ಅದೇ ಥರ ಕಾಣುತ್ತೆ. ಇಲ್ಲ ಆಲ್ರೆಡಿ ಎಲ್ಲ ಊಟಕ್ಕೆ ಹಾಕಿದ್ದಾರೆ. ಟೈಮ್ ಬಂದ್ಬಿಟ್ಟು 3 ಗಂಟೆ. ಸೊ ಊಟ ಮಾಡಿಕೊಂಡು ಬಿಡೋಣ. ಓಹೋ ಎಲ್ಲ ಏನು ಗುರು ಬೆಂಗಳೂರು ಗಾಡಿಗಳು. ಟೈಮ್ ಬಂದ್ಬಿಟ್ಟು 4:10 ಆಗಿದೆ. ಸೊ 4:10. ಸೊ ಇವಾಗ ಜಸ್ಟ್ ಊಟ ಮಾಡಿಕೊಂಡು ಒಂದು ರೆಸ್ಟೋರೆಂಟಿಂದ, ಅದು ಮೂನ್ ಲ್ಯಾಂಡ್ ಹತ್ರ ಇರೋ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಸೊ ಇವಾಗ ಹೊರಡ್ತಾ ಇದ್ದೀವಿ ಟುವರ್ಡ್ಸ್ ಕಾರ್ಗಿಲಿಂದ ಶ್ರೀನಗರ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಏನಾಗುತ್ತೆ ಅಂದ್ಬಿಟ್ಟು, ಓಕೆನಾ. ಸೊ ಲೆಟ್ಸ್ ಗೋ. ಸ್ಟಾರ್ಟ್ ಆಗ್ತಾಯಿಲ್ಲ, ಸ್ಟಾರ್ಟ್ ಆದ್ರೂ ಬಿಡ್ರ ಅಂದ್ಬಿಟ್ಟು ಆಫ್ ಆಗ್ತಾಯಿದೆ. ಏನೋ ಫ್ಯೂಲ್ ಪಂಪ್ ಆಗ್ತಾಯಿಲ್ವಂತೆ. ಸೊ ಏನು ಅಂತ ನೋಡ್ತಾ ಇದ್ದಾರೆ. ನೋಡೋಣ, ಇಲ್ಲೇ ಲೇಟಾಗಿ ಹೋಯ್ತು ಗುರು. ಇನ್ನು ಶ್ರೀನಗರ್ ಹೋಗೋದು ಕ್ಯಾನ್ಸಲ್ ಪಕ್ಕ. ಬರೀ ಕಾರ್ಗಿಲ್ ಹೋಗ್ಬೋದು ಅಷ್ಟೇ ನಾವು. ಸೊ ಅಲ್ಲೋಗಿ ಸ್ಟೇ ಆಗಿ ಇಲ್ಲ ವಿಡಿಯೋ. ಸೊ ಇಲ್ಲಾಂದರೆ ಶ್ರೀನಗರ್ ಇದು ಶ್ರೀನಗರ್ ಹೋಗೋಕ್ಕಾಗಲ್ಲ. ಶ್ರೀನಗರ್ ನಾಳೆ ಬೆಳಿಗ್ಗೆ ಬಿಡಬೇಕಾಗುತ್ತೆ. ಸೊ ಕಾರ್ಗಿಲ್ಗೆ ಹೋಗಿ ಸ್ಟೇ ಆಗಬೇಕಾಗುತ್ತೆ ಇವತ್ತು. ಸೊ ನೋಡೋಣ ಏನಾಗುತ್ತೆ. ಸೊ ಓನಿ ಫೈನಲಿ ಗಾಡಿ ಹತ್ಕೊಂತು ಗುರು, ಲಾರಿ. ಓನಿ ತಲೆ ತಗಲ್ಮೇಲೆ ನೀಟಾಗಿ ದಾರ ಕಟ್ಕೊಳು. ಕಟ್ಬಿಡ್ರಿ ನೀನು ಗಾಡಿ CK ಬೈ ಗಾಡಿನ ಲಾರಿಗೆ ಹಾಕ್ಬಿಟ್ಟು ಕಲ್ಕಿ ಬೈ ನಮ್ಮ ಗಾಡಿ ಎತ್ಕೊಂಡವ್ರೆ. ನಾವು ಅದು ಡಬಲ್ ಸುತ್ತಾ ಇದ್ದೀವಿ ಕ್ರೇಜಿಯಾಗಿ. ಒಂದೇ ಸೆಕೆಂಡು. ಓಕೆ, ಹತ್ಲಾ ಅಯ್ಯಪ್ಪ. ಓಕೆ. ಅಯ್ಯಯ್ಯೋ ಏನು ಬೈ ಕಾಣೋದೇ ಇಲ್ಲ ಏನು ಎದುರುಗಡೆ. ಮೊನ್ನೆಗೇರು ಹೌದಾ? ಓಕೆ ಲೆಟ್ಸ್ ಗೋ. ಚೆನ್ನಾಗಿದೆ ಹಿಂದೆ ವ್ಯೂ. ನಾವು ನೋಡಿ ನಮ್ಕಿಲ್ಲ 55 RCC. ಸೊ ನಾನು ಥಾರಲ್ಲಿ ಬರ್ತಾ ಇದ್ದೀನಿ, ಯಾಕಂದರೆ CK ಬೈ ಗಾಡಿ ಬ್ರೇಕ್ ಡೌನ್ ಆಗೋಯ್ತು. ಸೊ ಹಾಗಾಗಿ ಆ ಗಾಡಿನ ಇದನ್ನ ಏನೋ ಲಾರಿಗೆ ಹಾಕ್ಬಿಟ್ಟು ಕಲಿಕೆ ಬೈ ಇರೋದು ಥಾರಲ್ಲಿ ಬರ್ತಾ ಇದ್ದೆ. ಸೊ ಇನ್ನೇನು ನಾವು ಕಾರ್ಗಿಲ್ ಹೋಗ್ಬೇಕು. ಕಾರ್ಗಿಲ್ ಎಷ್ಟು ಕಿಲೋಮೀಟರ್? ಇಲ್ಲ 53 ಅಷ್ಟೇ. 40 ಇದೆ ಅಷ್ಟೇ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಿದೆ. 8 ಗಂಟೆ ಹೋಗ್ಬಿಟ್ಟು ರೀಚ್ ಆಗ್ತೀವಿ. ಗಾಡಿ ಜೊತೆ ಫೋಟೋ ಮಾತ್ರ ಬಿಡಲ್ಲ ಯಾರು ಸಿಕ್ಕರು ನೋಡಿ. 12,198 ಫೀಟಲ್ಲಿ ಇರೋದು ಇದು.
ಆಲ್ಟಿಟ್ಯೂಡು. ನೋಡಿ ಭೀಷ್ಮ ಹೆಂಗೆ ಕಾಣ್ತಿದ್ದಾನೆ. ವ್ಯೂ ಮಾತ್ರ ಏನಿದೆ ಗೊತ್ತಾ, ಸೂಪರ್. ನೋಡಿ ಸನ್ಸೆಟ್ ಆಗ್ತಾ ಇದೆ ಆ ಸೈಡು, ಸಾಕಾಗಿ ಕಾಣ್ತಿದೆ. ಮೂತಿ ನೋಡಬೇಕು. ಇಲ್ಲಿ ನೋಡಿ ನಾವು ಇರೋ ಸ್ಟೇಟ್ ಟೆರೆಸ್ ಇದು. ಟೆರೆಸ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲ ಲಡಾಖ್ ಅಂದ್ಬಿಟ್ಟು ಸೂಪರು. ಹಾಂ ಅಲ್ಲ, ಅವ್ರು ಬರ್ದಿರೋದು ಹೇಳ್ತಿರೋದು ನಾನು. ಗಿರಿಬಾಯ್ ಬಯಾಲಜಿ ಟೀಚರಾ? ಹೋಯ್ತು, ಅಲ್ಲಿ ಹೋಗ್ಬಿಡಿ ಬನ್ನಿ ನೀವು, ಇಂಪಾರ್ಟೆಂಟ್ ನನಗೆ. ಬೀಜ ತಜ್ಞ ಶಾಸ್ತ್ರ ನೋಡಿ ಸಿಟಿ ಹೆಂಗ್ ಕಾಣ್ತಾ ಇದೆ. ಸಿಟಿ ಮಿನ 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 ಅಂತಿದೆ ಸಿಟಿ ಅಲ್ಲ, ಸೂಪರ್. ಸೊ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಮೇಲೆ ಟೆರೆಸ್ ಮೇಲೆ ಇದ್ವಿ, ಇವಾಗ ಕೆಳಗೆ ಬಂದ್ವಿ ಹೋಟ್ಲಿಗೆ. ಬೆಚ್ಚಗಿದೆ ಇವರು ನೋಡಿ ಹೆಂಗೆ ಕೂತಿದ್ದಾರೆಲ್ಲ ಒಳಗೆ ಬೆಚ್ಚಗೆ. ನೋಡಿ ಎಲ್ಲ ಅಲ್ಲಿ ಕಿಚನು ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟೇ ಊಟಕ್ಕೆ ಅಂದ್ಬಿಟ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಡೆಕೋರೇಷನ್ನು ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕೆಳಗೆ ರೂಮ್ಸ್ ಇದ್ದಾವೆ, ಮೇಲ್ಗಡೆ ಟೆರೆಸ್ಸು, ಸೆಂಟ್ರಲ್ ಹೋಟ್ಲು ಚೆನ್ನಾಗಿದೆ. ಸೊ ಊಟ ಆರ್ಡ್ರ್ ಮಾಡಿದ್ದೀವಿ, ಊಟ ಮಾಡಿ ಸಿಗೋಣ.